ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜಾನು. ಸೊ ಇವತ್ತಿನ ಲಾಗ್ಗೆ ನಮ್ಮಲ್ರು ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾರನ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಮೇಕ್ ಶೋರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಮ್ಮ ಡೈನಿಂಗ್ ಏರಿಯಾ ಒಂದು ಸ್ವಲ್ಪ ಮೆಸಪ್ ಆಗಿದೆ, ಅಲ್ಲಿ ಇಲ್ಲಿ ಈಚೆ ಆಚೆ ಆಗಿದೆ. ಯಾಕಂದರೆ ಇವಾಗ ಡೈನಿಂಗ್ ಟೇಬಲ್ನ ಡೆಲಿವರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಅವತ್ತು ವಾಪಸ್ ಬಂದಾಗ ಅಂದ್ಕೊಂಡ್ವಿ ನೋಡೋಣ ನಮ್ಮದು ಅಂದರೆ ಮೆಷರ್ಮೆಂಟ್ ಮಾಡಿ ನೋಡೋಣ 6 ಸೀಟ್ ತೊಗೊಳ್ಳೋಣ ಅಥವಾ 4 ಸೀಟ್ ತೊಗೊಳ್ಳೋಣ ಅಂತ. ಬಿಕಾಸ್ ನಾವೇನು ಪರ್ಮನೆಂಟಾಗಿ ಇಲ್ಲಿ ಇರೋಲ್ಲ, ಅಂದರೆ ಇದು ನಮ್ಮದು ಓನ್ ಹೌಸ್ ಅಲ್ಲದೆ ಇರೋದ್ರಿಂದ ಪರ್ಮನೆಂಟಾಗಿ ಇರೋಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಮಗೆ ಯುಟಿಲಿಟಿ ಏರಿಯಾ ಅಥವಾ ವಾಷಿಂಗ್ ಏರಿಯಾ ಅಂತ ಯಾವುದೂ ಕೊಟ್ಟಿಲ್ಲ. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡಿರೋದ್ರಿಂದ ಕಂಜೆಸ್ಟೆಡ್ ಆಗಬಾರ್ದು ಜಾಗ ಅಂತ ನಾವು ಮೆಷರ್ಮೆಂಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಯ್ತಂದರೆ ಮರ್ತ್ಕೊಂಡ್ಬಿಟ್ವಿ ನಾವು ಇವತ್ತು ಹೋಗುವಾಗ. ಹಂಗೆ ರ್ಯಾಂಡಮಾಗೆ ಇಲ್ಲ 6 ಸೀಟ್ ತೊಗೊಳ್ಳೋಣ 4 ಸೀಟ್ ಎಲ್ಲ ಬೇಡ ಅಂದ್ಕೊಂಡು ತೊಗೊಂಡು ಬಂದಿದ್ದೀವಿ. ತೊಗೊಂಡು ಬಂದಿವಾಗ ಅಡ್ಜಸ್ಟ್ ಮಾಡೋವಾಗ ಅನಿಸ್ತಾಯಿತ್ತು ಸ್ವಲ್ಪ ಆಚೆ ಈಚೆ ಆಗುತ್ತೆ ಇದು ಅಂತ ಹೇಳಿಬಿಟ್ಟು. ಬಿಕಾಸ್ ಡೈನಿಂಗ್ ಏರಿಯಾ ಬಂದು ಡೈನಿಂಗ್ ಟೇಬಲ್ ಮಾತ್ರ ಇಟ್ಕೊಳ್ಳೋಕ್ಕೆ ಸೂಟಬಲ್, ಸ್ಪೇಷಿಯಸ್ ಆಗಿ ಆರಾಮಾಗಿ ಒಂದು 6 ಸೀಟ್ಸು ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಒಂದೆರಡು ವಾಸಸ್ ಅಥವಾ ಪಾಟ್ಸ್ ಇಟ್ಕೊಂಡ್ರೆ ಇಟ್ಸ್ ಕಂಫರ್ಟಬಲ್ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೈನಿಂಗ್ ಏರಿಯಾ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಕ್ಯೂಸ್ ಮೀ, ಏನು ತಿಂತಾ ಇದ್ದೀರಾ? ತಿನ್ನಕ್ಕ ಸೊ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಷಿಂಗ್ ಮಿಷಿನು ಫ್ರಿಡ್ಜ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಯ್ತು. ಬಟ್ ಇವಾಗ ಏನನ್ನಿಸ್ತದೆ ಅಂದರೆ ಇಷ್ಟು ದಿನ ಆ ಏರಿಯಾ ಸ್ವಲ್ಪ ಸ್ಪೇಷಿಯಸ್ ಆಗಿ ಒಂದು ಸ್ವಲ್ಪ ಖಾಲಿ ಖಾಲಿ ಥರ ಆಯಿತು. ಇವಾಗ ತುಂಬ ಫಿಲ್ ಆಗಿಬಿಡ್ತು, ನಮ್ಮ ಮನೆ ಕಂಪ್ಲೀಟ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ಸೊ ಏನಾದರೂ ಒಂದು ಅಡಿಷನ್ ಆದರೆ ಫರ್ನಿಚರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಥರ ಚೆನ್ನಾಗಂತ ಅನಿಸುತ್ತೆ ಒಂದಷ್ಟು ದಿನ. ಬಟ್ ಕ್ಲೀನ್ ಮಾಡೋವಾಗ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಸೊ ಇವತ್ತು ಬೆಳಿಗ್ಗೆ ನಾನು ಕ್ಲೀನ್ ಮಾಡೋವಾಗ ಅನಿಸ್ತಾಯಿತ್ತು ಇಷ್ಟು ದಿನ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಆ ಏರಿಯಾ ಒಂದು ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಎಕ್ಸ್ಟ್ರಾ ತಗೊಳುತ್ತೆ ಅಂತ. ಎನಿವೇ ಇವಾಗ ನಾನು ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೆ ಗೊತ್ತಾ, ವಾಷಿಂಗ್ಗೆ ಬೇಕಾಗಿರುವಂಥ ಐಟಮ್ಸ್ ಲೈಕ್ ಡಿಟರ್ಜೆಂಟ್ ಆಗಿರ್ಬೋದು, ಫ್ಲೋರ್ ಕ್ಲೀನರ್ ಆಗಿರ್ಬೋದು, ಹಿಟ್ ಸ್ಪ್ರೇ ಅಂತೆ, ರೂಮ್ ಸ್ಪ್ರೇ, ಈ ಥರ ಇನ್ಸೆಕ್ಟ್ ಸ್ಪ್ರೇಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಟ್ಟಿದ್ದೆ. ಇವಾಗ ಅದನ್ನು ಅಲ್ಲಿ ಇಡೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ಸ್ವಲ್ಪ ಆಚೆ ಈಚೆ ಮಾಡಿರೋದ್ರಿಂದ ಅಕ್ವರ್ಡ್ ಅಂತ ಅನಿಸ್ಬಾರ್ದು ಆ ಏರಿಯಾ. ಆ್ಯಂಡ್ ಮೋರೋವರ್ ಊಟ ಮಾಡೋಕೆ ಕೂತ್ಕೊಂಡಾಗ ಒಂಥರ ಚೆನ್ನಾಗಿ ಅನಿಸ್ಬೇಕದು, ಗಲೀಜು ಥರ ಅಕ್ವರ್ಡಾಗಿ ಅನಿಸಿದ್ರೆ ಚೆನ್ನಾಗಿರಲ್ಲ. ಸೊ ನಾನು ಇಷ್ಟು ದಿನ ಟ್ರೇ ಒಳಗಡೆ ಹಾಕ್ಬಿಟ್ಟು ಆ ಕ್ಲೀನಿಂಗ್ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಇಟ್ಟಿದ್ದೆ ಅಲ್ವಾ. ಇವಾಗ ಅದನ್ನೆಲ್ಲ ತೆಗೆದು ಇಲ್ಲಿ ಫಿಶ್ ಟ್ಯಾಂಕ್ದು ಟೇಬಲ್ ಇತ್ತು. ಸೊ ಟೇಬಲ್ ಕಮ್ಮಿದು ಸ್ಟೋರೇಜ್ ಆಗೂ ಯೂಸ್ ಮಾಡ್ಕೋಬೋದು. ಸೊ ಅಲ್ಲಿ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಈ ಜಾಗನೂ ಕೂಡ ತುಂಬ ಖಾಲಿ ಖಾಲಿ ಅಂತ ಅನಿಸ್ತಾಯಿತ್ತು. ಅಂದರೆ ಮಿನಿಮಲ್ ಆಗಿ ಫಿಶ್ಗೆ ಏನು ಬೇಕು ಅದಷ್ಟೇ ಇರ್ತಾಯಿತ್ತು. ಫುಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಿರಪ್ಸು, ಈ ಥರ ಬರ್ಡ್ಸಿಗೆ ಬೇಕಾಗಿರೋವಂಥ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲೇ ಇತ್ತು. ಇವಾಗ ಎಕ್ಸ್ಟ್ರಾ ಅಡಿಷನ್ ಆಯಿತು ಇದಕ್ಕೆ. ಆ್ಯಂಡ್ ತುಂಬ ತುಂಬ್ದಂಗೆ ಅಂತ ಅನಿಸ್ತಾ ಇದೆ. ಸೊ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಫ್ರಿಡ್ಜ್ನ ತೆಗೆದು ಸಿಂಗಲ್ ಸೀಟ್ ಸೋಫಾಯಿಂದ ಇಟ್ವಿ, ಡೈನಿಂಗ್ ಏರಿಯಾನ ಫ್ರಿಡ್ಜ್ ಇದ್ದ ಕಡೆ ಇಟ್ವಿ. ಸೊ ವಾಷಿಂಗ್ ಮಿಷಿನ್ ಸಿಂಕ್ ಪಕ್ಕ ಈ ಥರ ಇಟ್ಟಿದ್ದೀವಿ. ವಾಷಿಂಗ್ ಮಿಷಿನ್ಗೆ ಬೇರೆ ಜಾಗನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ವಾಶ್ರೂಮ್ ಕೊಟ್ಟಿದ್ದಾರೆ, ಇನ್ ದ ಸೆನ್ಸ್ ಇಂಡಿಯನ್ ಟಾಯ್ಲೆಟ್ ಕಮ್ ವಾಶ್ರೂಮ್ ಹೊರಗಡೆ ಕೊಟ್ಟಿದ್ದಾರೆ. ಅದನ್ನು ನಾವು ಯೂಸ್ ಮಾಡಲ್ಲ, ಬಾತ್ರೂಮ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನಾವು ಅಂದ್ಕೊಂಡ್ವಿ ಅಲ್ಲಿ ಇಟ್ಬಿಟ್ಟು ಲಾಕಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಇಲ್ಲಿಟ್ಟರೆ ಎಷ್ಟು ಅಕ್ವರ್ಡ್ ಅನಿಸ್ತದೆ ಮತ್ತು ಸ್ಪೇಷಿಯಸ್ ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ. ಸೊ ನೋಡೋಣ, ಅಭಿ ಹೇಳ್ತಾ ಇದ್ದ ಅಲ್ಲಿ UPS ಕನೆಕ್ಷನ್ ಕೊಟ್ಟಿದ್ದೀವಿ, ಕರೆಂಟ್ ಹೋದಾಗ ಆಫ್ ಆಗಲ್ಲ ಅಂತ. UPS ಮನೇಲಿರೋರು ಎಕ್ಸ್ಟ್ರಾ ಕನೆಕ್ಷನ್ಸ್ನ ತೊಗೋಬೇಕಾಗತ್ತೆ, ವಿತೌಟ್ UPS ವರ್ಕ್ ಆಗುತ್ತಲ್ವ ಆ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ. ಸೊ ಈ ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, ಇದು ಯಾವುದೂ, ಓವೆನ್ಸು, ಇದು ಯಾವುದೂ ನಮಗೆ UPS ಅಲ್ಲಿ ವರ್ಕ್ ಆಗಲ್ಲ.
ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ಒಂದು ಎಕ್ಸ್ಟ್ರಾ ವಿತೌಟ್ ಯು ಪಿ ಎಸ್ದು ಒಂದು ಪಾಯಿಂಟ್ ಹಾಕಿಸಿ ಏನಾದರೂ ಮಾಡೋಣ ಅಂತ. ಸದ್ಯಕ್ಕೆ ಒಂದಷ್ಟು ದಿನ ಅಥವಾ ನಾನು ನೆಕ್ಸ್ಟು ವಾಷಿಂಗ್ಗೆ ಬಟ್ಟೆ ಹಾಕೋ ತನಕ ಅದು ಅಲ್ಲೇ ಇರುತ್ತೆ. ಅದಕ್ಕೇನಾದರೂ ಒಂದು ಆಲ್ಟರ್ ಮಾಡಲೇಬೇಕು. ಸೊ ಇವಾಗ ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ನೆಲ್ಲ ಇಡೋಣ ಅಂತ ಇಡ್ತಾಯಿದ್ದೀನಿ. ಸೊ ಮುಂಚೆ ಅಡುಗೆ ಮನೆ ತುಂಬ ಬರೀ ಫ್ರೂಟ್ ಬ್ಯಾಸ್ಕೆಟೇ ತುಂಬಿಕೊಂಡಿತ್ತು. ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಫ್ರೂಟ್ಸ್ ತೊಗೊಬಾ ಅಂತ ಹೇಳಿದ್ರೆ ಎಲ್ಲ ಥರ ಫ್ರೂಟ್ಸ್ನು 1 kg ಅರ್ಧ kg ಮೇಲೆ ತೊಗೊಂಬಂದ್ಬಿಡೋದು. ಅದನ್ನ ಇಡೋಕ್ಕೆ ನನಗೆ ಅಟ್ಲೀಸ್ಟ್ ಒಂದು 3 to 4 ಬ್ಯಾಸ್ಕೆಟ್ಸ್ ಆದರೂ ಬೇಕಿತ್ತು. ಸೊ ಇವಾಗ ಖಾಲಿಯಾಗಿರೋದನ್ನ 1 ಬ್ಯಾಸ್ಕೆಟಲ್ಲಿ ಇಟ್ಟೆ. ಸೊ ಇನ್ನೂ ತುಂಬ ಆರ್ಡರ್ ಮಾಡಿದ್ದೀನಿ ನಾನು ಡೈನಿಂಗ್ ಟೇಬಲ್ ಆರ್ಗನೈಸ್ ಮಾಡೋಕ್ಕೆ ಅಂತ. ನಂಗೆ ಅದೆಲ್ಲ ಬಂದಮೇಲೆ ಆರ್ಗನೈಸ್ ಮಾಡುವಾಗ ತೋರಿಸ್ತೀನಿ. ಸದ್ಯಕ್ಕೆ ನಾನು ಈ ಥರ ಆರ್ಗನೈಸ್ ಮಾಡಿ ಇಟ್ಟೆ. ಡೈನಿಂಗ್ ಟೇಬಲ್ನೆಲ್ಲನೂ ಕ್ಲೀನ್ ಮಾಡಿ ಒಂದು ಫ್ರೂಟ್ ಬ್ಯಾಸ್ಕೆಟ್ ಜೊತೆಗೆ ಒಂದು ಗ್ಲಾಸ್ ವೇರ್ ಬರುತ್ತೆ ಗೊತ್ತಾ, ವಾಟರ್ದು ಕ್ಯಾಟಲ್ ಅಥವಾ ವಾಟರ್ದು ಜಗ್ಗು ಮಗ್ಗು ಅದನ್ನು ಇಟ್ಟಿದ್ದೀನಿ. ನೋಡೋಕೆ ಒಂಥರ ಪೀಸ್ಫುಲ್ ಅಂತ ಅನಿಸ್ತಾ ಇದೆ. ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಯಾರೇ ಆದ್ರೂ ಹೊಸ್ದಾಗಿ ಏನಾದರೂ ಐಟಮ್ ತಂದರೆ 1-2 ದಿನ ಅದು ಹಂಗೇ ಅಲ್ಲಿ ಕುತ್ಕೊಳ್ಳ ಅಥವಾ ಅಲ್ಲಿ ಅದು ನೋಡಲಾ ಅನ್ನೋ ಥರ ಫೀಲು. ಸೊ ನನಗೆ ಡೈನಿಂಗ್ ಟೇಬಲ್ ಮುಂಚೆ ತುಂಬ ಇಷ್ಟ ಆಯಿತು, ತೊಗೊಂಬರ್ಬೇಕು ಮನೇಲಿ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಇರಬೇಕಂತ. ಬಟ್ ಆಮೇಲೆ ನಾನು ಸ್ವಲ್ಪ ವರ್ಕ್ ಮೇಲೆ ಅಥವಾ ವರ್ಕ್ ಕಾನ್ಷಿಯಸ್ ಆದಾಗಿಂದನೂ ಬ್ಯುಸಿ ಆದಾಗಿಂದನೂ ಇದೆಲ್ಲ ಬೇಡಪ್ಪ, ಸದ್ಯಕ್ಕೆ ಬೇಗ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಸೊ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇತ್ತೀಚೆಗೆ 2 ಇಯರ್ಸಿಂದ. ಬಟ್ ಅಭಿ ಯಾಕೋ 1 ಮಂತಿಂದ ಡೈನಿಂಗ್ ಟೇಬಲ್ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದ. ಸೊ ಫೈನಲಿ ಇವತ್ತು ಡೈನಿಂಗ್ ಟೇಬಲ್ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಡೈನಿಂಗ್ ಟೇಬಲ್ ಬಂದಮೇಲೆ ನಾನು ಫೋನೇ ನೋಡ್ಕೊಂಡಿರಲಿಲ್ಲ. ಕಾಲ್ಸ್ ಬರ್ತಿತ್ತು, ಅದನ್ನು ನೋಡಿರಲಿಲ್ಲ ನಾನು. ಡೈನಿಂಗ್ ಟೇಬಲ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಫ್ರೈಡೇ ಲಾಗ್ ಇದು. ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆನೇ ಒಂದು ಚಾಪರ್ ಏನಿತ್ತದು ಕಟ್ಟಾಯಿತು ಥ್ರೆಡ್ಡು. ಬಟ್ ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಇಟ್ಕೊಂಡಿದ್ದೆ. ಅಲ್ಲಿ ಈರುಳ್ಳಿನ ಸಣ್ಣಕ್ಕೆ ಅಷ್ಟಾಗಿ ಇದು ಮೆಷಿನ್ ಕಟ್ ಮಾಡೋ ಅಷ್ಟು ಫೈನಾಗಿ ನಮ್ಮ ಕೈಲಿ ಚಾಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ಅದೆಲ್ಲ ಅಷ್ಟು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಚಾಪರ್ಗೆ ಹಾಕಿದ್ದೀನಿ. ಸೊ ಈರುಳ್ಳಿ ಮತ್ತು ಒಂದಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀನಿ. ಕೆಲವೊಂದು ಸಲ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಚಾಪ್ ಮಾಡೋಕ್ಕೆ ಅಂತ ಇಟ್ಟಿದ್ದು ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಚಾಪರ್ಗೆ ಹಾಕಿಬಿಟ್ಟು ಈರುಳ್ಳಿನೆಲ್ಲನೂ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈರುಳ್ಳಿ ಜೊತೆಗೆ ಇವತ್ತು ಕ್ಯಾರೆಟ್ನ ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಅದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಒಂದು ಸ್ವಲ್ಪ ಅಂದರೆ ಹೆಲ್ದಿ ವರ್ಷನ್ ಆಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ತಿನ್ನುವಾಗ ಈರುಳ್ಳಿ, ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಬಂದಾಗ ತುಂಬ ಚೆನ್ನಾಗಂತ ಅನಿಸುತ್ತೆ. ಯೂಶ್ವಲಾಗಿ ನಾನು ಪಡ್ಡು ಮಾಡಿದಾಗ ಇದೇ ಥರ ಮಾಡಿದ್ದು. ಕೆಲವೊಂದೊಂದು ಸಲ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಡ್ತೀನಿ, ಒಂದು ಸಲ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿರ್ತೀನಿ ಅಥವಾ ಕಾಯಿ ಪೀಸಸ್ನ ಆ್ಯಡ್ ಮಾಡಿರ್ತೀನಿ. ಒಂದೊಂದು ಸಲ ಕಡಲೆಬೇಳೆನ ನೆನೆ ಹಾಕ್ಬಿಟ್ಟು ಕೂಡ ಹಾಕಿರ್ತೀನಿ. ಅದೊಂಥರ ಎಕ್ಸ್ಟ್ರಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಅದ್ರ ಜೊತೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು. ಯೂಶ್ವಲಾಗಿ ನಾನು ದೋಸೆ ಅಥವಾ ಇಡ್ಲಿಗೆ ಏನಾದರೂ ರುಬ್ಬಿಟ್ರೆ ಅದಕ್ಕೆ ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿರ್ತೀನಿ ನಾನು. ಸೊ ಉಪ್ಪು ಹಾಕಿರ್ತಿದ್ನಲ್ವ ಅಂತ ಹೇಳ್ಬಿಟ್ಟು ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಎತ್ತಿಡ್ತೀನಿ. ನೀಟಾಗಿ ಅದೆಲ್ಲ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪಡ್ಡು ಜೊತೆಗೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ. ಪಡ್ಡುಗೆ ಯೂಶ್ವಲಿ ಕಾಯಿ ಚಟ್ನಿನೇ ತುಂಬ ಚೆನ್ನಾಗಿ ಅನ್ಸೋದು, ಬೇರೆ ಯಾವುದೂ ಅಷ್ಟೊಂದು ಸೂಟ್ ಆಗೋಲ್ಲ. ಕೆಲವ್ರು ಕಡಲೆಕಾಯಿ ಚಟ್ನಿ, ಹುಚ್ಚೆಳ್ಳು ಚಟ್ನಿ ಮತ್ತು ಇನ್ನೂ ಒಂಥರ ವೆರೈಟಿ ಚಟ್ನಿಗಳೆಲ್ಲ ಮಾಡ್ತಾರೆ. ನಂಗೆ ಆ ಥರ ಅಷ್ಟೊಂದು ವೆರೈಟಿ ಚಟ್ನಿ ಎಲ್ಲ ಮಾಡೋಕ್ಕೆ ಬರೋಲ್ಲ. 1-2 ಥರ ಚಟ್ನಿ ಮಾಡ್ತೀನಿ ಅಷ್ಟೇ. ಸೊ ಅದಾದಮೇಲೆ ಪಾಪು ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಮಕಾನ್ಸ್ನ ಇಷ್ಟು ದಿನ ನಾನು ಬಾಣಲಿಲಿ ಹಾಕಿಬಿಟ್ಟು ಮಾಮೂಲಿ ಸ್ಟವ್ ಮೇಲೇ ಫ್ರೈ ಮಾಡಿ ಕೊಡ್ತಾಯಿದ್ದೆ ಅವಳಿಗೆ. ಬಟ್ ನಂಗೆ ಅನಿಸ್ತು ಸುಮ್ಮನೆ ಯಾಕೆ ಓವೆನ್ನ ವೇಸ್ಟ್ ಮಾಡೋದು, ಈ ಥರ ಏನಾದರೂ ಫ್ರೈ ಮಾಡೋದಿದ್ರೆ ಗ್ಯಾಸು ಸೇವ್ ಆಗುತ್ತೆ, ಅದ್ರ ಜೊತೆಗೆ ನೀಟಾಗೂ ಆಗುತ್ತೆ, ಇಲ್ಲಿ ಈವನ್ ಆಗೆಲ್ಲ ನೀಟಾಗೆ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಓವನಲ್ಲಿ ಫ್ರೈ ಮಾಡ್ತೀನಿ. ಜಸ್ಟ್ ಇದು ಹಾಕಿದ ತಕ್ಷಣ 1 or 2 ಮಿನಿಟ್ಸೇ ಸಾಕು. 2 ಮಿನಿಟ್ಸು ಬೇಡ, 1 ಮಿನಿಟ್ಗಿಟ್ರೆ ಫೈನಾಗಿ ಟೋಸ್ಟ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು ಓವೆನಲ್ಲಿ ಮಕಾನ್ಸ್ನ ಹಾಕಿರೋದು. ಸೊ ಓವೆನ್ಗೆ ಅಂತಲೇ ವೆಸಲ್ಸ್ ಅಥವಾ ಪಾತ್ರೆಗಳು ಬರುತ್ತೆ, ಹೀಟ್ ರೆಸಿಸ್ಟೆಂಟ್ ಪಾತ್ರೆ, ಅದಕ್ಕೆ ಹಾಕಬೇಕು. ಸೊ 1 ಮಿನಿಟ್ಗೆ ಇಟ್ಟಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು 2 ವ್ಲಾಗ್ಸ್ ಹಿಂದೆ ಅಂದರೆ 2-3 ವ್ಲಾಗ್ ಹಿಂದೆಗಡೆ ಹೇಳಿದ್ದೆ ನಾನು ಇವಾಗ ಸ್ವಲ್ಪ ಫುಡ್ ಪ್ಲ್ಯಾನ್ನ ಚೇಂಜ್ ಮಾಡಿದ್ದೀನಿ ಅಥವಾ ಡಯಟ್ ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ
ಇದ್ದೀನಿ ಅಂದರೆ ಪ್ರತಿದಿನ ಒಂದೊಂದು ಥರ ಜ್ಯೂಸನ್ನ ಕುಡಿತಾ ಇದ್ದೀನಿ. ಸೊ ಇವತ್ತು ಬಂದು ABC ಜ್ಯೂಸ್. ಇದನ್ನು ವಾರದಲ್ಲಿ 2 ಸಲನಾದರೂ ಕುಡಿಬೋದು ಅಥವಾ 2 ಡೇಸ್ ಒನ್ಸ್ 3 ಡೇಸ್ ಒನ್ಸ್ ಆದರೂ ಕುಡಿಬೋದು. ನಾನಿದು 2ನೇ ಸಲ ಮಾಡ್ಕೊತಾ ಇರೋದು. ಏನಿಲ್ಲ, ಇದಕ್ಕೆ ತುಂಬ ಈಸಿ ಅಂದರೆ ಈಸಿ ಸ್ಟೆಪ್ಸ್ ಇದು. ಕ್ಯಾರೆಟ್, ಬೀಟ್ರೂಟ್ ಮತ್ತು ಆ್ಯಪಲು, ಒಂದು ಸ್ವಲ್ಪ ಶುಂಠಿ, ಲೆಮನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಂದ್ರೆ ಗ್ರೈಂಡ್ ಮಾಡಬೇಕು. ತುಂಬ ಫೈನ್ ಪೇಸ್ಟ್ ಆಗಬೇಕು ಆ ಥರ. ಬೇಕಿದ್ರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋಬೋದು. ಇದು ತುಂಬ ಗಟ್ಟಿಗೆ ಪೇಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನೋಡೋಕ್ಕೆ ತುಂಬ ಕಲರ್ಫುಲ್ ಅಂತ ಅನಿಸುತ್ತೆ. ಈ ಕಡೆ ಫುಲ್ ಡಾರ್ಕ್ ಪಿಂಕು ಅಲ್ಲ, ಈ ಕಡೆ ಲೈಟ್ ಪಿಂಕು ಅಲ್ಲ ಅನ್ನೋ ಥರ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಕುಡಿದಾಗ ನನಗೆ ಮಾಡ್ಕೊಂಡು ಅಯ್ಯೋ ದೇವ್ರೆ, ಕುಡಿಬೇಕಾ, ಇದನ್ನು ಕುಡಿಯೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ದೆ. ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದೇನು ಕೆಟ್ಟದಾಗಿರಲ್ಲ. ಹೆಲ್ದಿ ಆಗಿರ್ಬೇಕಂತ ಅಂದರೆ ಈ ಥರದ್ದೆಲ್ಲ ಕುಡಿಲೇಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನನಗೆ ಫಸ್ಟ್ ಟೈಮ್ ಕುಡಿದಾಗ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವಾಗ ವಾರದಲ್ಲಿ 2 ದಿನ ವೀಕ್ಲಿ ಟ್ವೈಸ್ ಮಸ್ಟ್ ಆ್ಯಂಡ್ ಶುಡ್ ಕುಡಿತೀನಿ. ಆ್ಯಂಡ್ ಇದು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಬಾಡಿ ಡಿಟಾಕ್ಸ್ ಮಾಡೋಕ್ಕಾಗಿರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಈ ಕೆಲವ್ರು ಸ್ಕಿನ್ ಗ್ಲೋ ಇರಲ್ಲ, ಹೆಲ್ದಿ ಆಗಿರಲ್ಲ, ಅವ್ರು ಆರಾಮಾಗಿ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸೂ ಇದರಲ್ಲಿರೋದ್ರಿಂದ ಆರಾಮಾಗಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ನಾನಿಲ್ಲಿ ಫಸ್ಟ್ ಬ್ಲೆಂಡ್ ಅಥವಾ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಅಂದರೆ ಶೋಧಿಸ್ಕೊತಾ ಇದ್ದೀನಿ. ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ರು ಇದನ್ನು ಶೋಧಿಸ್ಕೊಂಡೇ ಕುಡಿಬೇಕು, ಇಲ್ಲ ಅಂದರೆ ಮಾತ್ರ ಸಿಕ್ಕಾಕೊಂಡು ಆಗಾಗತ್ತೆ ಗಂಟಲಲ್ಲಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಚಿಕ್ಕ ಸ್ಟ್ರೈನರ್ ಬರುತ್ತೆ ಗೊತ್ತಾ, ಕಾಫಿ ಟೀ ಸ್ಟ್ರೈನ್ ಮಾಡೋದು, ಅದಕ್ಕೂ ಹಾಕೋಬೋದು. ಇದನ್ನು ಹಾಗೆ ಅಂತೂ ಕುಡಿಯೋಕ್ಕೆ ಆಗಲ್ಲ, ಅಂದರೆ ನ್ಯಾಚುರಲ್ ಸ್ವೀಟನ್ಸ್ ಇರೋದ್ರಿಂದ ಕುಡಿಯೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಕೆಲವ್ರು ಬೇಕಿದ್ರೆ ಕುಡಿಬೋದು, ಬಟ್ ನಂಗೆ ಅನ್ಸೋದನ್ನು ಸಾಲ್ಟಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿನೂ ಆ್ಯಡ್ ಮಾಡ್ಕೊತಲ್ಲ, ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಇದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಾಗಿ ನಾನು ಈ ಥರ ಏನಾದರೂ ಜ್ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಗ್ಲಾಸ್ ತೋರಿಸಿದ್ದೀನಲ್ವ ಅಷ್ಟೇ ಆಗುತ್ತೆ. ಆ್ಯಂಡ್ ಇನ್ನೊಂದು ವೇಸ್ಟ್ ಕೂಡ ಆಗಲ್ಲ. ಸೊ ಇವಾಗ ಜ್ಯೂಸ್ ರೆಡಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಇದ್ರದ್ದು ಪಲ್ಪ್ ಇರುತ್ತೆ ಗೊತ್ತಾ, ಸ್ಟ್ರೈನ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ವೇಸ್ಟ್ ಕೂಡ ಮಾಡೋ ಹಾಗಿಲ್ಲ. ನೀವೇನಾದರೂ ಪಲಾವ್ ಮಾಡ್ತಾಯಿದ್ರೆ, ಗ್ರೇವಿ ಮಾಡ್ತಿದ್ರೆ ಯೂಸ್ ಮಾಡ್ಕೋಬೋದು ಆರಾಮಾಗಿ. ಬೇರೆ ಥರ ಏನೂ ಇರಲ್ಲ ಅಲ್ವಾ, ಕೆಟ್ಟದ್ದು ಅಥವಾ ಎಕ್ಸ್ಟ್ರಾ ಫ್ಲೇವರ್ಡ್ ಅಂತ ಅನಿಸಲ್ಲ. ಪಲಾವ್ ಏನಾದರೂ ಮಾಡಿಕೊಂಡ್ರೆ ಅಥವಾ ಗ್ರೇವಿ ಮಾಡ್ಕೊತಾ ಇದ್ರೆ ತರಕಾರಿ ಸಾಗು ಈ ಥರದ್ದು, ಮತ್ತು ಚಪಾತಿ ಹಿಟ್ಟು, ದೋಸೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು. ಆ್ಯಂಡ್ ನಾನು ಇದನ್ನು ಜ್ಯೂಸ್ನ ಸ್ಟ್ರೈನ್ ಮಾಡೋ ಅಷ್ಟರಲ್ಲಿ ಮಕಾನ್ಸ್ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಮುಟ್ಟಿದ ತಕ್ಷಣ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಯೂಶ್ವಲಾಗಿ ಬಾಣಲಿಲೆಲ್ಲ ರೋಸ್ಟ್ ಮಾಡುವಾಗ ಸ್ವಲ್ಪ ಸೀದೋಗೋದು ಮತ್ತು ಚೆನ್ನಾಗಿ ಈವನಾಗಿ ರೋಸ್ಟ್ ಆಗಿರಲ್ಲ, ಬಟ್ ಇದು ಈವನಾಗಿ ರೋಸ್ಟ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿನಿ. ಟೈಮ್ ಬಂದು ಕರೆಕ್ಟಾಗಿ 7:15 ಆಗಿದೆ. 6:30 ಅಥವಾ 6:45 ಕರೆಕ್ಟಾಗಿ ನಂಗೆ ಶಾರ್ಪ್ ಎದ್ಬಿಡ್ತೀನಿ. ನಂಗೆ ನಿದ್ದೆ ಬರೋಲ್ಲ. ಆ್ಯಕ್ಚುಲಿ 5 o'clock ಮೇಲೇ ನಿದ್ದೆ ಬರೋಲ್ಲ ನನಗೆ, ಬಟ್ ಒದ್ದಾಡ್ಕೊಂಡು ಮಲ್ಕೊಂಡಿರ್ತೀನಿ. ಎದ್ದೊಳಕ್ಕೆ ಬೇಗ ಎದ್ದು ಏನು ಮಾಡಲಿ, ಬೇಗ ಎಲ್ಲ ಕೆಲಸ ಮುಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬ ಅಂದರೆ ತುಂಬ ಹೆಕ್ಟಿಕ್ ಕೆಲಸಗಳಿರುತ್ತೆ. ಅಡುಗೆ ಮನೇಲಂತೂ ತುಂಬ ಅಂದರೆ ತುಂಬ ಇರುತ್ತೆ. ನನಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಬರೀ ಅಡುಗೆ ಮನೆಯಲ್ಲೇ ಮುಗ್ದೋಗ್ಬಿಡುತ್ತೆ ಒಂದು 8 o'clock ತನಕನೂ. ಅಭಿ ಪಾಪುಗೆ ರೆಡಿ ಮಾಡಿಕೊಡೋದ್ರಿಂದ ಒಂದು ಸ್ವಲ್ಪ ಕಂಫರ್ಟಬಲ್. ಬೆಳಗ್ಗೆ ಎದ್ದರೆ ಟಿಫನ್ ಮಾಡೋದಾಗಿರ್ಬೋದು, ಅಥವಾ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋದಿದ್ರೆ ಅದನ್ನು ಮಾಡೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ಅವಳು ಬಾಕ್ಸ್ಗೆ ಎಕ್ಸ್ಟ್ರಾ ಪ್ಯಾಕ್ ಮಾಡೋದು, ಇದೆಲ್ಲ ಇರುತ್ತಲ್ಲ, ಅದಂತೂ ಹಾರಿಬಲ್ ಆಗಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಒಂದು 5 to 10 ನಿಮಿಷ ಫೋನ್ ನೋಡಿಕೊಂಡು ಆರಾಮಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಿದೆ. ಯಾಕಂದರೆ ಬೆಳಗ್ಗೆ ಎದ್ದಾಗ ನಾನು ಕಿಚನಲ್ಲಿ ಹಾಗೆ ನಿಂತ್ಕೊಂಡೇ ಕೆಲಸ ಮಾಡಿದ್ದೆ. ಸೊ ಜ್ಯೂಸ್ ಮಾಡೋದು, ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಇದೇ ಥರ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಫೋನ್ ಕೂಡ ನೋಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಿಲ್ಲ ಅಂದರೆ ಮೈಂಡ್ ಬೇರೆ ಥರನೇ ಅನಿಸುತ್ತೆ. ಸೊ ಏನಂದರೆ ಕೆಲಸ ಮಾಡ್ತಿರುವಾಗ ಸ್ವಲ್ಪ ಫೋನ್ ನೋಡ್ಬೋದಾಗಿತ್ತು, ಫೋನ್ ನೋಡಬೇಕಿತ್ತಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಫೋನೆಲ್ಲ ನೋಡಿ ನೆಕ್ಸ್ಟ್ ನಾನು ಇವಾಗ ಕಿಚನ್ಗೆ ಬಂದು ಇವಾಗ ಪಡ್ಡುನ ಮಾಡ್ತಾಯಿದ್ದೀನಿ. ಸೊ ಪಾಪುಗೆ ಬಾಕ್ಸ್ಗೆ ಜೊತೆಗೆ ಅವಳು ತಿನ್ನೋಕ್ಕೆ ಎರಡಕ್ಕೂ ಪಡ್ಡು ಮಾಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಒಂದು 2 ಸಲ ಪಡ್ಡು ಮಾಡಿಕೊಂಡ್ರೆ ಆರಾಮಾಗಿ ಒಂದು 6 ಇದೆ. ಸೊ ಆರಾಮಾಗಿ ಅವಳಿಗೆ ಒಂದು ಸಲ ಬಾಕ್ಸಿಗೆ ಹಾಕಿ ಇನ್ನೊಂದು ಸಲ ಅಟ್ಲೀಸ್ಟ್ ಒಂದು 3-4 ತಿಂತಾಳೆ ಅಷ್ಟೇ. ಬಟ್ ನಾನು ಸ್ವಲ್ಪ ಬಾಕ್ಸಿಗೆ ಜಾಸ್ತಿ ಹಾಕಿರ್ತೀನಿ, ಯಾಕಂದರೆ ಶೇರಿಂಗ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಶೇರ್ ಏನಾದರೂ ಮಾಡಿಕೊಂಡ್ರೆ ಶಾರ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಆ ಥರ
ಎಕ್ಸ್ಟ್ರಾನೇ ಹಾಕಿರ್ತೀನಿ ಯೂಶ್ವಲಾಗಿ. ಕೆಲವೊಂದೊಂದು ಮಕ್ಳಿಗೆ ಇದಿಷ್ಟ ಇರುತ್ತೆ, ಅವ್ರಿಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇವಳು ಅಟ್ಲೀಸ್ಟ್ ಕೊಡೋಕ್ಕಾದ್ರೂ ಕೊಡಲಿ ಅಂತ ಹೇಳ್ಬಿಟ್ಟು. ಯೂಶ್ವಲಾಗಿ ಪಡ್ಡು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಮಕ್ಳಿಗೆ ಇಷ್ಟ ಇಲ್ಲದೆ ಇರುತ್ತಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಏನೇ ಕೊಟ್ರು ಪಡ್ಡು ಅಂತ ಅಲ್ಲ, ಯೂಶ್ವಲಾಗಿ ನಾನು ಏನೇ ಬ್ರೇಕ್ಫಾಸ್ಟ್ ಅಥವಾ ಏನೇ ಸ್ನ್ಯಾಕ್ಸ್ ಹಾಕಿದ್ರು ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಜೊತೆ ಕೂತ್ಕೊಂಡು ತಿಂದಾಗ ಶೇರ್ ಮಾಡ್ಕೊಂಡು ತಿನ್ನೋದನ್ನು ಕಲೀಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಒಂದು 2 ಬ್ಯಾಚ್ನ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೋಬೇಕು. ಪಡ್ಡು ಜೊತೆಗೆ ನಾನು ಅವಳಿಗೆ ಆ್ಯಪಲ್ನು ಕೂಡ ಹಾಕ್ತಾಯಿದ್ದೀನಿ. ಅವ್ಳಿಗೆ ಏನು ಇಷ್ಟ ಬರುತ್ತೆ ಅದನ್ನು ತಿನ್ಕೊಂಡು ಬರಲಿ, ಇದೇ ತಿನ್ಬೇಕಂತ ಅಂದ್ಬಿಟ್ಟು ಒಂದೇ ಡಿಶ್ ಹಾಕಿ ಕಳಿಸೋದ್ರಿಂದ ಅವಳಿಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಹಂಗೆ ಹಸ್ಕೊಂಡು ಬರ್ತಾಳೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಆ್ಯಪಲ್ನ ಹಾಕಿ ಅದ್ರ ಜೊತೆಗೆ ನಾನು ಇವಾಗ ಮಕಾನ್ಸ್ನ ಏನಿತ್ತಲ್ಲ ಅದನ್ನು ನಾನು ಓವೆನಲ್ಲಿ ಇದು ಮಾಡಿದ್ದೆ ಅಲ್ವಾ, ಫ್ರೈ ಮಾಡಿದ್ದೆ. ಅದನ್ನು ಕೂಡ ಹಾಕಿ ಬೇರೆ ಬಾಕ್ಸಿಗೆ ಕೊಡ್ತಾನೆ. ಅವ್ಳು ಏನಾದರೂ ತಿನ್ಕೊಂಡು ಬರಲಿ, ಜಸ್ಟ್ ನಂಗೆ ಅವಳು ಪರ್ ಡೇ 4 ಮೀಲ್ ಆಗಬೇಕು ಅಂತ ಅಂದ್ಕೊಂಡು ಆ ಥರ ನಾನು ಇವಾಗ ಅವಳಿಗೆ ಎಕ್ಸ್ಟ್ರಾ ಬಾಕ್ಸಲ್ಲಿ ಮಕಾನ್ಸ್ ಕೂಡ ಹಾಕ್ತೀನಿ. ಯೂಶ್ವಲಿ ಅವಳಿಗೆ ಮಕಾನ್ಸ್ ಅಂದರೆ ಇಷ್ಟ. ಮಕಾನ್ಸಲ್ಲಿ ತುಂಬ ವೆರೈಟೀಸ್ ಮಕಾನ್ಸ್ನ ಮಾಡ್ತೀನಿ ನಾನು. ಲೈಕ್ ನಾರ್ಮಲಾಗೆ ಮಕಾನ್ಸ್ ಹಾಕಿರ್ಬೋದು, ಸುಮ್ಮನೆ ಪ್ಲೇನು, ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕೋದು, ಅಥವಾ ಬೆಲ್ಲದ ಪಾಕ, ಕ್ಯಾರಮಲ್ ಈ ಥರದನ್ನೆಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಸೊ ಅವಳು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.